ತುಮಕೂರು ಜಿಲ್ಲೆಗೆ ಮೆಟ್ರೋ ಬರಬೇಕು ಅನ್ನುವಂತಹದ್ದು ಸಾಕಷ್ಟು ದಿನಗಳ ಕನಸಾಗಿರ್ತಕ್ಕಂಥದ್ದೆಲ್ಲ ಒಂದು ಕಡೆ ಈಗ ಒಂದು ಕನಸು ನನಸಾಗ್ತಕ್ಕಂಥ ರೀತಿಯಲ್ಲಿ ಸಾಗ್ತಾ ಇದೆ. ಈ ಬಗ್ಗೆ ನಾನಾ ರೀತಿಯಾದಂತಹ ಅಭಿಪ್ರಾಯಗಳು ತುಮಕೂರು ಜನರಿಂದ ಕೂಡ ವ್ಯಕ್ತವಾಗ್ತಿರುವಂತ ಬಗ್ಗೆ ಬ್ರೇಕಿಂಗ್ ಇದೆ. ಬೆಂಗಳೂರಿನಿಂದ ತುಮಕೂರಿಗೆ ಮೆಟ್ರೋ ಬರಬೇಕು ಅನ್ನುವಂತಹದ್ದು ಸಾಕಷ್ಟು ದಿನಗಳ ಕನಸಾಗಿರ್ತಕ್ಕಂಥದ್ದು. ತುಮಕೂರು ಜನರ ಮೆಟ್ರೋ ಕನಸು ಇದೀಗ ನನಸಾಗ್ತಕ್ಕಂಥ ಸಂಭವ ಇರತಕ್ಕಂಥದ್ದು. 56.6 ಕಿಲೋಮೀಟರ್ ಮಾದಾವರದಿಂದ ತುಮಕೂರಿನ ಶಿರಾಗೇಟ್ ಭಾಗದವರೆಗೂ ಕೂಡ ಬರುತ್ತೆ ಮೆಟ್ರೋ ಬರುವುದರಿಂದಾಗಿ ತುಮಕೂರು ಜಿಲ್ಲೆಗೆ ಸಾಕಷ್ಟು ಅನುಕೂಲ ಕೂಡ ಆಗ್ತಕ್ಕಂಥದ್ದು. ಸಬರ್ಬನ್ ರೈಲ್ವೆ ಮಾಡಬೇಕು ಅಂತ ಹೇಳಿ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಮೆಟ್ರೋ ಯಾಕೆ ಸಬರ್ಬನ್ ರೈಲ್ವೆ ಮಾಡಬಹುದಲ್ಲ ಅನ್ನುವಂತಹ ರೀತಿಯಲ್ಲಿ ತುಮಕೂರಿಗೆ ಯಾಕೆ ಮೆಟ್ರೋ ಅನ್ನುವಂತಹ ಎಂಪಿಗಳು ಕೂಡ ಹಲವಾರು ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ತುಮಕೂರಿಗೆ ಮೆಟ್ರೋ ಬರಬೇಕು ಅನ್ನುವಂಥದ್ದು ಕನಸು, ಆದರೆ ಇದಕ್ಕೆ ಪರ ವಿರೋಧ ಚರ್ಚೆಗಳು ಇದೀಗ ವ್ಯಕ್ತವಾಗ್ತಾ ಇದೆ. ತುಮಕೂರಿಗೆ ಒಂದು ಮೆಟ್ರೋ ಬಂದರೆ ಸಾಕಷ್ಟು ಅಭಿವೃದ್ಧಿ ಆಗತ್ತೆ ಅನ್ನುವಂಥ ಅಭಿಪ್ರಾಯ ಕೂಡ ಇದೆ. 56.6 ಕಿಲೋಮೀಟರ್ ಮಾದಾವರದಿಂದ ತುಮಕೂರಿನ ಶಿರಾಗೇಟ್ವರೆಗೂ ಇರ್ತಕ್ಕಂಥ ದೂರ. ಮೆಟ್ರೋ ಬರೋದ್ರಿಂದಾಗಿ ತುಮಕೂರು ಜಿಲ್ಲೆಗೆ ಸಾಕಷ್ಟು ಅನುಕೂಲ ಆಗತ್ತೆ. ಮೆಟ್ರೋ ವಿಚಾರ ಬಂದ ತಕ್ಷಣ ಮತ್ತೊಂದು ವಿಚಾರವೂ ಕೂಡ ಇದೀಗ ಸದ್ದಾಗ್ತಾ ಇರುವಂತಹದ್ದು. ಸಬ್-ಅರ್ಬನ್ ಅಂದರೆ ಬೆಂಗಳೂರು ತುಮಕೂರು ನಡುವೆ ಸಬ್-ಅರ್ಬನ್ ರೈಲ್ವೆ ಒಂದು ಯೋಜನೆಯನ್ನ ಮಾಡಬೇಕು ಅಂತ ಕೂಡ ಹಲವಾರು ಜನ ಹೇಳ್ತಾ ಇದ್ದಾರೆ. ತುಮಕೂರಿಗೆ ಯಾಕೆ ಮೆಟ್ರೋ ಅಂತೇಳಿ ಕೂಡ ಬೆಂಗಳೂರು ಇರ್ತಕ್ಕಂಥ ಒಂದಿಷ್ಟು ಎಂಪಿಗಳು ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಡ್ತಕ್ಕಂಥದ್ದು. ತುಮಕೂರಿನವರು ಮೆಟ್ರೋ ಬೇಕೆನ್ನುವುದರಲ್ಲಿ ಯಾವುದೇ ತಪ್ಪಿಲ್ಲ. MP ಸೋಮಣ್ಣ ಆಗಿರ್ಬೋದು, ಉಸ್ತುವಾರಿ ಸಚಿವ ಪರಮೇಶ್ವರ್ ಆಗಿರ್ಬೋದು, ಸಾಕಷ್ಟು ಅಭಿವೃದ್ಧಿ ಮಾಡಬೇಕು ಅನ್ನುವಂತಹ ಆಲೋಚನೆ ಇಟ್ಕೊಂಡೇ ಕೂಡ ಹೆಜ್ಜೆ ನೆಡ್ತಾ ಇದ್ದಾರೆ. ಕೆಲವೇ ದಿನಗಳಲ್ಲಿ ಸೋಮಣ್ಣ ಕೂಡ ಗುಡ್ ನ್ಯೂಸ್ ಕೊಡ್ತೇನೆ ಅಂತ ಕೂಡ ಹೇಳಿರ್ತಕ್ಕಂತಹದ್ದು. ಮೆಟ್ರೋ ಒಂದೇ ಊರಿನಲ್ಲಿ ಇರಬೇಕು ಅನ್ನುವಂತಹ ಆಲೋಚನೆ ಒಂದಿಷ್ಟು ನಾಯಕರಲ್ಲಿದೆ, ಒಂದಿಷ್ಟು ಜನಪ್ರತಿನಿಧಿಗಳಲ್ಲಿದೆ. ಅದನ್ನು ವಿಸ್ತರಣೆ ಮಾಡೋದ್ರಿಂದಾಗಿ ಎಷ್ಟೆಲ್ಲ ಅನುಕೂಲ ಆಗುತ್ತೆ ಅನ್ನೋದನ್ನು ಮೊದಲು ಅವರು ಕೂಡ ಅರ್ಥ ಮಾಡ್ಕೊಳ್ಬೇಕು. ತುಮಕೂರು ಬೆಂಗಳೂರಿಗೆ ಪರ್ಯಾಯವಾಗಿ ಬೆಳೀತಾ ಇರ್ತಕ್ಕಂಥ ನಗರ, ಹೀಗಾಗಿ ಮೆಟ್ರೋ ಬರ್ತಕ್ಕಂಥದ್ದು ಸಾಕಷ್ಟು ಅನುಕೂಲವನ್ನ ಮಾಡಿಕೊಡುತ್ತೆ ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಏನು ರೈಲು ಬಳಕೆದಾರರ ಒಂದು ಸಮಿತಿಯ ಸಲಹಾ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಗಿರೀಶ್ ಅವರು ಒಂದು 8-10 ವರ್ಷದಿಂದ ಮೆಟ್ರೋನ ಎಕ್ಸ್ಪ್ಯಾನ್ಷನ್ ಕೇಳ್ತಾ ಇದ್ವು, ಬೆಂಗಳೂರಿಂದ ತುಮಕೂರಿಗೆ ಮಾಡಿ ಅಂತ. ಅದು ಆ ಕನಸು ಈಗ ನನಸಾಗ ಒಂದು ದಾರಿಯಲ್ಲಿ ಬಂದಿದೆ ಅಂತ ನನಗನ್ನಿಸ್ತಾ ಇದೆ. ಏನು ಈಗ ಒಂದು ವಾರದಿಂದ 56.6 ಕಿಲೋಮೀಟ್ರು ಮಾದಾವರದಿಂದ ನಮ್ಮ ತುಮಕೂರು ಸಿರಾಗೇಟು ತನಕ ಎಕ್ಸ್ಟೆನ್ಷನ್ ಮಾಡ್ತೀವಿ ಅಂತ ಒಂದು ಸುದ್ದಿ ಓಡಾಡ್ತಾ ಇದೆ. ಅದಕ್ಕೆ ಏನೊಂದು DPR ಮಾಡಿಸಿದರೆ ಸರ್ಕಾರದಿಂದ, ಅದು ಒಂದು ಉನ್ನತ ಮಟ್ಟಕ್ಕೆ ಬಂದಿದೆ, ಆಗುತ್ತೆ ಅನ್ನೋದೊಂದು ಆಸೆ. ಅದು ಪ್ರೈವೇಟ್ಗೆ ಕೊಡ್ತಾರೋ ಅಥವಾ ಗೌರ್ಮೆಂಟಿಂದನೇ ಮಾಡ್ತಾರೋ ಅದನ್ನು ಕಾದು ನೋಡಬೇಕು. ಯಾವುದೇನೇ ಮಾಡಿದ್ರು ಒಟ್ಟಿನಲ್ಲಿ ತುಮಕೂರಿಗೆ ಅನುಕೂಲ ಆಗುತ್ತದೆ ಅಂತ ನಾನು ನಿಮ್ಮ ಪ್ರಗತಿ TV ಮೂಲಕ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಪ್ಲಸ್ಸು ಯಾವುದೇ ಒಂದು ಏನೇ ಒಂದು ಆದರೆ ಒಂದಕ್ಕೆ ಪ್ಲಸ್ಸು ಒಂದು ಮೈನಸ್ ಆಗೋದು ಇರುತ್ತೆ. ಸಬರ್ಬನ್ ರೈಲ್ ಮಾಡಬೇಕು ಅಂತ ಕೆಲವರೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ಪ್ಲಸ್ಸು ಬೇರೆ ಕಾನ್ಸ್ಟಿಟ್ಯೂಯೆನ್ಸಿ MPಗಳು ತುಮಕೂರಿಗೆ ಯಾಕೆ ನಾವು ಬೆಂಗಳೂರಲ್ಲಿ ಇನ್ನೂ ಎಕ್ಸ್ಟೆಂಡ್ ಮಾಡ್ಬೋದು ಅಂತೆಲ್ಲ ಹೇಳಿದ್ದಾರೆ. ಅದು ಅವರವರ ಒಂದು ಅಭಿಪ್ರಾಯ. ನಾವು ತುಮಕೂರಿನವರೇ ಆಗಿ ನಾವು ತುಮಕೂರಿಗೆ ನಿರೀಕ್ಷೆ ಪಡೋದಲ್ಲಿ ಬೇಕು ಅಂತ ಕೇಳೋದ್ರಲ್ಲಿ ಯಾವುದೇ ಥರದ್ದು ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನಮಗೇನು ಒಂದು ಇಲ್ಲಿ ಅದೃಷ್ಟ ಇದೆ ಅಂದರೆ, ನಮಗೆ ನಮ್ಮ ಜಿಲ್ಲೆಯ MP ಆದ ಸೋಮಣ್ಣನವರು ಮತ್ತು ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ಆದ ಪರಮೇಶ್ವರ್ ಅವರು ಇಬ್ಬರು ಈ ತುಮಕೂರು ಒಂದು ಮುಂದುವರಿಯೋದಕ್ಕೆ, ಹೊಸ ಹೊಸ ಯೋಜನೆಗಳು ತರೋದಕ್ಕೆ ಇಬ್ಬರು ಭಾಳ ಪ್ರಯತ್ನ ಮಾಡ್ತಾಯಿದ್ದಾರೆ. ಹಲವಾರು ಯೋಜನೆಗಳು ಒಂದು ನಿರೀಕ್ಷೆ ಇದೆ ನಮಗೆ ಬರುತ್ತೆ ಅಂತ. ಇತ್ತೀಚೆಗೆ 2-3 ದಿವಸದಿಂದ ನಮ್ಮ ಸೋಮಣ್ಣವರು ಇನ್ನು 15 ದಿವಸ ತಿಂಗಳು ವೆಯ್ಟ್ ಮಾಡಿ ಒಂದು ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಊಹೆ ಮಾಡಿರೋದು ಒಂದು ಏರ್ಪೋರ್ಟ್ನೇನಾದರೂ ಹೇಳ್ಬಹುದು ಅಂತ ಹೇಳ್ಬಿಟ್ಟು ನಾವು ಕಾದು ನೋಡ್ತಾ ಇದ್ದೀವಿ. ಈಗ ನಮಗೆ ಸ್ಟೇಡಿಯಂ ಆಗ್ತಾಯಿದೆ, ಅದು ಭಾಳ ದೊಡ್ಡ 50 ಎಕರೆಯಲ್ಲಿ ಮಾಡ್ತಾಯಿದ್ದಾರೆ. ಇನ್ನೂ ನಾನಾ ಒಂದು ಪ್ರಾಜೆಕ್ಟ್ಗಳು ತುಮಕೂರಿಗೆ ಬರ್ತಾಯಿದೆ. ಯಾವುದೇ ಪಕ್ಷಾತೀತವಾಗಿ ಇವರಿಬ್ಬರನ್ನ ಕೆಲಸ ಮಾಡ್ತಾ ಇದ್ದಾರೆ, ತುಮಕೂರು ಜಿಲ್ಲೆ ಒಂದು ಇದಕ್ಕೆ ಮಾಡ್ತಾ ಇದ್ದಾರೆ ಅಂತ ನಾನು ಈ ನಿಮ್ಮ ಚಾನಲ್ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಈಗ 30 ಕಿಲೋ ಅಂದರೆ ಒಂದು 30 ವರ್ಷ ಬೇಕಾಗಿದೆ. ಅಂದರೆ ಬೆಂಗಳೂರಿನಲ್ಲಿ ಮೆಟ್ರೋ ಇನ್ನೂ ಕೂಡ ಚಾಲ್ತಿಯಲ್ಲಿದೆ, ಇನ್ನೂ ಕೂಡ ಹಲವಾರು ಕಡೆ ಮಾಡಬೇಕಾಗಿದೆ. ತುಮಕೂರಿಗೆ ಆದಷ್ಟು ಘೋಷಣೆ ಆಗುತ್ತಾ? ಈ ಒಂದು ಕನಸನ್ನು ಕಂಡಿದ್ರೆ ತುಮಕೂರು ಕನಸು ನನಸಾಗುತ್ತೆ? ಯಾಕೆಂತ ಹೇಳಿದ್ರೆ ಅಲ್ಲೇ ಕೂಡ ಇನ್ನೂ ಕಾಮಗಾರಿ ನಡೀತಾ ಇದೆ ಅಂತ ನಾನು ಹೇಳೋದು. ಅದು ತಲೆಯಲ್ಲಿ ಅವರಿಗೆ ಮೈಂಡ್ ಸೆಟಪ್ ಆಗಿದೆ, ಒಂದೇ ಊರಿನಲ್ಲಿರಬೇಕು ಮೆಟ್ರೋ, ಊರಿಂದ ಡಿಸ್ಟ್ರಿಕ್ಟಿಂದ ಡಿಸ್ಟ್ರಿಕ್ಟ್ ಹೋಗಬಾರ್ದು ಅಂತ. ಈಗ ನಮ್ಮದು ತುಮಕೂರು ಬೆಂಗಳೂರಿಗೆ ಪ್ಯಾರಲಲ್ ಆಗಿ ಬೆಳೀತಾ ಇದೆ. ಅದೇ ಥರ
ಆಜು ಬಾಜು ರಾಮನಗರ, ಈಗ ರಾಮನಗರನ ಬೇರೆ ಮಡಿಕೊಂಡಿದ್ದೀವಿ, ಇವತ್ತು ಸೌತ್ ಬೆಂಗಳೂರು ಡಿಸ್ಟ್ರಿಕ್ಟ್ ಅಂತ ಮಾಡಿದ್ದಾರೆ. ಹಂಗಂತ ಅದನ್ನು ಸಪ್ರೇಟಾಗಿ ಇಕ್ಕಿದ್ದಿದ್ರೆ ಅದನ್ನು ತುಮಕೂರನ್ನು ಮುಂದಕ್ಕೆ ಯಾವುದಾನ ಒಂದು ಬೆಂಗಳೂರಿಗೆ ಸೇರಬಹುದು ಅಥವಾ ಮತ್ತೊಂದೇನೋ ಆಗಬಹುದು. ಪ್ರಾಜೆಕ್ಟ್ಗಳು ಕೊಡಬಾರ್ದು ಅಂತ ಎಲ್ಲೂ ಇಲ್ಲ. ಅವರ ಬೇರೆಯವ್ರದ್ದು ಅಭಿಪ್ರಾಯ ಅಲ್ಲಿ ಇನ್ನೂ ಎಕ್ಸ್ಟೆಂಡ್ ಮಾಡೋ ಅಂಥದ್ದು ಇರುತ್ತೆ, ಮಾಡ್ತಾರೆ. ಅದಂತ ಬೇರೆ ಕಡೆದನ್ನು ಮಾಡಬಾರ್ದು ಅಂತ ಎಲ್ಲೂ ಏನೂ ಇಲ್ಲ ಅಂತ ನಾವು ತುಮಕೂರನ್ನ ನತದೃಷ್ಟ ಆಗಬಾರ್ದು. ಪ್ರಯತ್ನದಿಂದ ಇಲ್ಲೂ ಆಗಬೇಕು, ಆಗುತ್ತೆ ಅಂತ ಹೇಳ್ಬಿಟ್ಟು ಭಾಳ ಆಸೆ ಪಟ್ಟಿದ್ದೀವಿ. ನಮ್ಮ ಸಿಟಿ MLAನೂ ಇದಕ್ಕೆ ಆಗಲಿ ಒಳ್ಳೆಯದು ಅಂತ ಹೇಳ್ಬಿಟ್ಟೇ ಒಂದು ಅಭಿಪ್ರಾಯ ಕೊಟ್ಟಿದ್ದಾರೆ. ಆಗುತ್ತೆ, 99.99% ಆಗುತ್ತೆ ಅಂತ ನಮಗೆ ಈ ಕ್ಷಣಕ್ಕೂ ಒಂದು ಅಭಿಪ್ರಾಯ ನಮ್ಮದಿದೆ. KSRTC ಬಸ್ಸು ತುಮಕೂರು ಜಿಲ್ಲೆಗೆ ಅಥವಾ ತುಮಕೂರು ನಗರಕ್ಕೆ ಮೆಟ್ರೋ ಬರಬೇಕು ಅನ್ನುವಂತಹದ್ದು ಕನಸು. ಆದರೆ ವಿಭಿನ್ನ ರೀತಿಯಾದಂತಹ ಹೇಳಿಕೆಗಳು ಒಂದಿಷ್ಟು ಆಕ್ರೋಶಕ್ಕೆ, ಅಸಮಾಧಾನಕ್ಕೆ ಕೂಡ ಕಾರಣ ಆಗ್ತಾ ಇದೆ. ಅದು ಮುಂದೆ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ರೀತಿಯಾದಂತಹ ಆದರೆ ಬೆಂಗಳೂರು ಸುತ್ತಾಗಿರ್ತಕ್ಕಂಥ ಒಂದು ನಗರಗಳ ಅಭಿವೃದ್ಧಿ ಆಗತ್ತೆ, ಬೆಂಗಳೂರಿನ ಒತ್ತಡ ಕಡಿಮೆ ಆಗತ್ತೆ, ಪ್ರಗತಿ ಕೂಡ ಸಾಧ್ಯ ಆಗತ್ತೆ ಅನ್ನುವಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತಹದ್ದು ಗಿರೀಶ್ ಅವರು.